ಒತ್ತಡದ ಬದುಕಿಗೆ ಕೃಷ್ಣನ 5 ಮಂತ್ರಗಳು. ಭಗವದ್ಗೀತೆ ಮತ್ತು ಆಧುನಿಕ ಜೀವನದ ನಿರ್ವಹಣೆ. ಕನ್ನಡ ವರ್ಲ್ಡ್ ಸ್ಟೋರೀಸ್ ಸ್ವಾಗತ. ಇಂದಿನ ನಮ್ಮ ಜೀವನ ಹೇಗಿದೆ? ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೆ ಕೇವಲ ಓಟ. ಹಣದ ಹಿಂದೆ, ಹೆಸರಿನ ಹಿಂದೆ, ಸೌಕರ್ಯಗಳ ಹಿಂದೆ ನಾವು ಓಡುತ್ತಿದ್ದೇವೆ. ಆದರೆ ದಿನದ ಕೊನೆಯಲ್ಲಿ ಹಾಸಿಗೆಯ ಮೇಲೆ ಮಲಗಿದಾಗ ನೆಮ್ಮದಿ ಇದೆಯೇ? ಮನಸ್ಸು ಶಾಂತವಾಗಿದೆಯೇ? ಇಲ್ಲ. ಇದೇ ಪರಿಸ್ಥಿತಿ 5000 ವರ್ಷಗಳ ಹಿಂದೆ ಕುರುಕ್ಷೇತ್ರದ ರಣರಂಗದಲ್ಲಿ ಅರ್ಜುನನಿಗೂ ಎದುರಾಗಿತ್ತು. ಕೈಯಲ್ಲಿ ಬಿಲ್ಲು ಬಾಣಗಳಿದ್ದರೂ, ಎದುರಾಳಿಗಳನ್ನು ಎದುರಿಸುವ ಶಕ್ತಿ ಇದ್ದರೂ ಅರ್ಜುನನ ಮನಸ್ಸು ಸೋತಿತ್ತು. ಆಗ ಕೃಷ್ಣ ನೀಡಿದ ಬೋಧನೆ ಕೇವಲ ಅರ್ಜುನನಿಗಲ್ಲ, ಅದು ಇಂದಿನ ನಮಗಾಗಿ. ಭಗವದ್ಗೀತೆಯ ಈ 5 ತತ್ವಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲವು. ಫಲದ ಮೇಲಲ್ಲ, ಕೆಲಸದ ಮೇಲೆ ಗಮನವಿರಲಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಾವು ಕೆಲಸ ಮಾಡುವುದಕ್ಕಿಂತ ಮೊದಲು ಅದರ ಫಲಿತಾಂಶದ ಬಗ್ಗೆ ಯೋಚಿಸುತ್ತೇವೆ. ನಾನು ಈ ಕೆಲಸ ಮಾಡಿದರೆ ಲಾಭ ಸಿಗುತ್ತದೆಯೇ? ನಾನು ಪರೀಕ್ಷೆಯಲ್ಲಿ ಫೇಲ್ ಆದರೆ ಏನು ಮಾಡುವುದು? ನೆನಪಿಡಿ, ಫಲಿತಾಂಶ ಭವಿಷ್ಯದಲ್ಲಿದೆ. ನಿಮ್ಮ ಕೈಯಲ್ಲಿರುವುದು ಕೇವಲ ವರ್ತಮಾನದ ಕೆಲಸ ಮಾತ್ರ. ನೀವು ಫಲಿತಾಂಶದ ಬಗ್ಗೆ ಅತಿಯಾಗಿ ಯೋಚಿಸಿದಾಗ ಆತಂಕ ಶುರುವಾಗುತ್ತದೆ. ಈ ಆತಂಕ ನಿಮ್ಮ ಕೆಲಸದ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ. ಉದಾಹರಣೆಗೆ, ಒಬ್ಬ ಅಡಿಗೆ ಮಾಡುವವನು ಅಡುಗೆ ಚೆನ್ನಾಗಿ ಆಗುತ್ತದೋ ಇಲ್ಲವೋ ಎಂದು ಭಯಪಟ್ಟರೆ ಉಪ್ಪು, ಖಾರ ಎರಡೂ ಜಾಸ್ತಿ ಮಾಡುವುದು ಸಹಜ. ಹಾಗಾಗಿ ಫಲಿತಾಂಶವನ್ನು ದೇವರಿಗೆ ಬಿಡಿ, ಕೆಲಸವನ್ನು ಆನಂದಿಸಿ. ಸ್ಥಿತಪ್ರಜ್ಞತೆ, ಭಾವನೆಗಳ ಮೇಲೆ ಹಿಡಿತ. ಜೀವನವೆಂದ ಮೇಲೆ ಸುಖ, ದುಃಖ, ಮಾನ, ಅಪಮಾನ, ಲಾಭ, ನಷ್ಟ ಇದ್ದೇ ಇರುತ್ತದೆ. ಆದರೆ ನಾವು ಸಣ್ಣ ಗೆಲುವಿಗೆ ಅತಿಯಾಗಿ ಬೀಗುತ್ತೇವೆ ಮತ್ತು ಸಣ್ಣ ಸೋಲಿಗೆ ಕುಸಿದು ಹೋಗುತ್ತೇವೆ. ಕೃಷ್ಣ ಹೇಳುತ್ತಾನೆ, ಸ್ಥಿತಪ್ರಜ್ಞನಾಗು ಎಂದು. ಅಂದರೆ ಸಮುದ್ರಕ್ಕೆ 1000 ನದಿಗಳು ಬಂದು ಸೇರಿದರೂ ಸಮುದ್ರ ಹೇಗೆ ತನ್ನ ಮಿತಿಯನ್ನು ಮೀರುವುದಿಲ್ಲವೋ ಹಾಗೆಯೇ ಮನುಷ್ಯನಿಗೆ ಎಷ್ಟು ಕಷ್ಟಗಳು ಬಂದರೂ ಅಥವಾ ಎಷ್ಟು ಸುಖ ಬಂದರೂ ತನ್ನ ಶಾಂತತೆಯನ್ನು ಕಳೆದುಕೊಳ್ಳಬಾರದು. ಜೀವನದ ಏರಿಳಿತಗಳನ್ನು ಸಾಕ್ಷಿಭಾವದಿಂದ ನೋಡುವುದನ್ನು ಕಲಿಯಿರಿ. ಜೀವನದಲ್ಲಿ ಶಿಸ್ತು ಮತ್ತು ಮಿತಾಹಾರ. ಆಧ್ಯಾತ್ಮ ಎಂದರೆ ಕೇವಲ ಕಾಡಿಗೆ ಹೋಗಿ ತಪಸ್ಸು ಮಾಡುವುದಲ್ಲ. ಕೃಷ್ಣ ಗೀತೆಯಲ್ಲಿ ಯುಕ್ತಾಹಾರ ವಿಹಾರಸ್ಯ ಎಂದು ಹೇಳುತ್ತಾನೆ. ಅತಿಯಾದ ಆಹಾರ ಸೇವನೆ ಅಥವಾ ಸಂಪೂರ್ಣ ಉಪವಾಸ ಎರಡೂ ತಪ್ಪು. ಅತಿಯಾದ ನಿದ್ರೆ ಅಥವಾ ನಿದ್ರೆ ಇಲ್ಲದಿರುವುದು ಮನಸ್ಸನ್ನು ಹಾಳು ಮಾಡುತ್ತದೆ. ನಿಮ್ಮ ದೇಹ ಮತ್ತು ಮನಸ್ಸು ಸರಿಯಾಗಿರಬೇಕೆಂದರೆ ನಿಮ್ಮ ದಿನಚರಿಯಲ್ಲಿ ಶಿಸ್ತು ಇರಬೇಕು. ಸಮಯಕ್ಕೆ ಸರಿಯಾದ ನಿದ್ರೆ, ಹಿತಮಿತವಾದ ಸಾತ್ವಿಕ ಆಹಾರ ನಿಮ್ಮ ಆಲೋಚನೆಗಳನ್ನು ಶುದ್ಧವಾಗಿರುತ್ತವೆ. ನಿಮ್ಮ ಮೆದುಳು ಚುರುಕಾಗಬೇಕೆಂದರೆ ಮೊದಲು ನಿಮ್ಮ ದೇಹದ ಮೇಲೆ ನಿಯಂತ್ರಣ ಸಾಧಿಸಿ. ಕಾಮ, ಕ್ರೋಧ, ಲೋಭ ನರಕದ ಬಾಗಿಲುಗಳು. ಮನುಷ್ಯನ ವಿನಾಶಕ್ಕೆ 3 ಮುಖ್ಯ ಕಾರಣಗಳು: ಅತಿಯಾದ ಆಸೆ, ಸಿಟ್ಟು. ಇವುಗಳನ್ನು ನರಕದ ಬಾಗಿಲುಗಳು ಎಂದು ಕರೆಯಲಾಗಿದೆ. ಸಿಟ್ಟಿನಲ್ಲಿ ಮನುಷ್ಯ ತನ್ನ ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಸಿಟ್ಟು ಬಂದಾಗ ನಾವು ಆಡುವ ಒಂದು ಮಾತು ಅಥವಾ ಮಾಡುವ ಒಂದು ಕೆಲಸ ನಮ್ಮ ವರ್ಷಗಳ ಕಾಲದ ಸಂಬಂಧವನ್ನು ಅಥವಾ ಕರಿಯರ್ ಅನ್ನು ಹಾಳು ಮಾಡಬಹುದು. ಹಾಗಾಗಿ ಸಿಟ್ಟನ್ನು ನಿಯಂತ್ರಿಸುವ ಶಕ್ತಿ ನಿಮ್ಮಲ್ಲಿರಲಿ. ಯಾವುದನ್ನು ನನ್ನದು ಎಂದು ಅತಿಯಾಗಿ ಹಚ್ಚಿಕೊಳ್ಳಬೇಡಿ, ಏಕೆಂದರೆ ಇಲ್ಲಿ ಯಾವುದು ಶಾಶ್ವತವಲ್ಲ. ಕೊನೆಯದಾಗಿ ಕೃಷ್ಣ ಹೇಳೋದು ಒಂದೇ: ನಿನ್ನ ಉದ್ಧಾರಕ್ಕೆ ನೀನೇ ಜವಾಬ್ದಾರಿ. ಯಾರೋ ಬಂದು ನಿಮ್ಮನ್ನು ಬದಲಿಸುತ್ತಾರೆ ಎಂದು ಕಾಯಬೇಡಿ. ಭಗವದ್ಗೀತೆ ಎಂಬುದು ಕೇವಲ ಒಂದು ಧರ್ಮಗ್ರಂಥವಲ್ಲ, ಅದು ಬದುಕುವ ಕಲೆ. ಹಿಂದೆ ನಿರ್ಧರಿಸಿ ಈ 5 ತತ್ವಗಳಲ್ಲಿ ಕನಿಷ್ಠ ಒಂದನ್ನಾದರೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತೊಬ್ಬರ ಜೀವನದಲ್ಲೂ ಬೆಳಕು ಚೆಲ್ಲಲು ಇದನ್ನು ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.